मी गेली 40 वर्षे राजकारण करत आहे, पण अथनीत गुंडगिरीचं राजकारण कधीच पाहिलं नव्हतं, असं म्हणत माजी आमदार महेश कुमठळ्ळी यांनी आमदार लक्ष्मण सवदी यांच्यावर जोरदार टीका केली. अथणीत झालेल्या भाजप कार्यकर्त्यांच्या बैठकीत ते बोलत होते. कृष्णा सहकारी क्षेत्राच्या निवडणुकीत आमदार लक्ष्मण सवदी यांनी हताश होऊन कशाही प्रकारे हे माझ्या ताब्यात आणायचं असा दबाव टाकल्याचा त्यांनी आरोप केला. ಬಹುಶಃ ಸಾಹೇಬ ನೀವು ಬಹಳ ವರ್ಷ ಸುಮಾರು 40 ವರ್ಷದಿಂದ ರಾಜಕಾರಣದಾಗಿದ್ದಾರೆ. ನಾವು ಕೂಡ 89 ಶಡಿಶಾಳವರಿಂದ ನಾವು ರಾಜಕಾರಣದ ಬಂದವು. ಚವ್ಹಾಣ್ ವಕೀಲರು ನಾವು ಅಲ್ಲಿಂದ ಮಣ್ಣಿ 26 ಅಕ್ಟೋಬರ್ 2025 ನಮ್ಮ ಜೀವಮಾನದಲ್ಲಿ ಆ ದಿನ ನೆನಪುಳಿಯುವಂತಹ ದಿನ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಸುಮಾರು ಒಂದು 35-40 ವರ್ಷ ಒಳಗೆ ಇಂಥ ಗುಂಡಾಗಿರಿ ಯಾರೂ ಮಾಡಿದ್ದಿಲ್ಲ. ಬಹುಶಃ ಇವರು ಎಂದೂ ಮಾಡಿದ್ದಿಲ್ರಿ, ಮೊದಲು ನೋಡಿದ್ದಿಲ್ಲ ನಾವು. ಆದ್ರೆ ಮಣ್ಣಿನೊಳಗೆ ಯಾಕಿಷ್ಟ ಏನು ಹತಾಶೆಯಾಗಿ ಮಾಡಿದ್ರು ಬಹುಶಃ ನನಗೆ ಅನ್ನಿಸ್ತದ ಅವ್ರ ಭಾವನೆ ಹೆಂಗಿತ್ತಪ್ಪ ಅಂದ್ರೆ ಇದನ್ನ ಹೆಂಗರೆ ಮಾಡಲಿ ಒದ್ದರೆ ತಗೋಬೇಕು ಅನ್ನುವಂಥ ಒಂದು ಭಾವನೆ ಒಳಗೆ ಅವ್ರು ಚುನಾವಣೆ ಮಾಡಿದ್ರು ಅಂತ ಹೇಳಿ ಭಾವಿಸ್ತೀನಿ. ಅಂಜಿಕೆ ಏನಿತ್ತಪ್ಪ ಅಂದ್ರೆ ಇದೇನು ಪೆನಲ್ ಐತಲ್ಲ, ಎಲ್ಲ ತಿಳುವಳಿಕೆ ಅದಾರ. ನೀವು ಬಂದ ಮೇಲೆ ಸುಮಾರು 18 ವರ್ಷಗಳಲ್ಲಿ ಕಾರ್ಖಾನೆ ಒಳಗೆ ಏನೇನಾಗಿತ್ತು ಅದನ್ನೆಲ್ಲ ತೆಗೆದ್ರೆ ನಮ್ಮದೇನು ಪರಿಸ್ಥಿತಿ ಸುದ್ದ ಆಗುವುದಿಲ್ಲ ಅನ್ನೋ ಲೆಕ್ಕ ಒಳಗೆ ಇಷ್ಟೆಲ್ಲ ಹತಾಶೆಯಿಂದ ಅವರು ಈ ದಬ್ಬಾಳಿಕೆಯನ್ನು ಮಾಡಿದಾರ ಅಂತ ಹೇಳಿ ಭಾವಿಸ್ತಾರೆ. ಅವ್ರಿಗೆ ಚುನಾವಣೆಯಲ್ಲಿ ಬಡಿದಾಡುದು ಎದಕ್ಕೆ ಬಡಿದರೆ ಅವರು ಬೋಗಸ್ ಹೋಟ ಹಾಕಂತವ್ರನ್ನ ಹಿಡಿದವ್ರಿಗೆ ಬಡಿದು ಸೇಗುನ್ ಶಾವ್ ಸಸಾಲೆಟ್ಟಿ ಅಂತ ಹೇಳೋರು. ಅವ್ರ ಜೊತೆಗೆ ಅವ್ರ ತಂಡ ಇನ್ನೂ ಹಲವಾರು ಒಬ್ಬರ ಜನ ಹೆಸರು ತಗೊಂಡಿಗೆ ಅಷ್ಟ ಇನ್ನೂ ಹಲವಾರು ಜನರಿದ್ದಾರೆ. ಅವ್ರು ಎಲ್ಲರೂ ನಾವೆಲ್ಲರೂ ಯಾವ ಡೂಪ್ಲಿಕೇಟ್ ಮಾಡಾಕತ್ತಾನ ಅವನು ಹಿಡಿಯೋ ಸಲುವಾಗಿ ಹೋದವ್ರನ್ನ ಒಂದಿಬ್ಬ ಮಂದಿ ಎಳೆದಾಡುದು ಬಡದಾಡುದು. ಪೊಲೀಸ್ ಡಿಪಾರ್ಟ್ಮೆಂಟ್ ನನಗ ಬಹಳ ಕೆಟ್ಟ ಅನಿಸ್ತದ. ಈ ವೇದಿಕೆ ಮುಖಾಂತರ ಅವರಲ್ಲಿ ಒಂದು ವಿನಂತಿಯನ್ನ ಮಾಡ್ಕೊಳ್ತೇನೆ. ನಿಮ್ಮ ಖಾಕಿಗೆ ನಾವು ಬಹಳ ಗೌರವ ಕೊಡ್ತೀವಿ, ಅದಕ್ಕೆ ಚ್ಯುತಿ ಬರದ ಹಾಗೆ ನಡ್ಕೊಳ್ರಿ. ಅಷ್ಟು ನೀವು ದಬ್ಬಾಳಿಕೆ ಒಳಗೆ ಮಾಡೋದಿತ್ತಂದ್ರ ದಯವಿಟ್ಟು ನೀವು ಏನಾದ್ರೂ ಸ್ವಾಭಿಮಾನಗಳು ಇದ್ರ ಅಥಣಿ ಕ್ಷೇತ್ರ ಒಳಗೆ ನೀವು ನೌಕರಿ ಮಾಡಬೇಡ್ರಿ ಅಂತ ಹೇಳಿ ನಾನು ಈ ವೇದಿಕೆ ಮುಖಾಂತರ ಹೇಳಬೇಕು. ಕಾರಣ ಇದೆ, ಇವತ್ತ ನಮ್ಮನ್ನ ಕಾಯೋರನ್ನ ತಿನ್ನಾಕತ್ರಂದ್ರ ಪೊಲೀಸರ ರಕ್ಷಣೆ ಕೊಡೋರನ್ನ ಅವರ ಶಬ್ದ ಅಸಂವಿಧಾನ ಆಗಬಾರ್ದು, ಅವ್ರ ಗುಲಾಮರು ಟೈಪ್ ನಡೆಯಕತ್ರಂದ್ರ ಇದು ಹೆಂಗಾಗೋದು ಅನ್ನುವಂತ ಕೇಳಬೇಕಾಗ್ತದೆ. ಬಹುಶಃ ಅಥಣಿ ತಾಲೂಕು ಒಳಗೆ ಯಾವ ಅಧಿಕಾರಿಗಳು ಈ ತರ ನಡೆದಿಲ್ಲ. ಇವರು ಒಮ್ಮೆ ಶಾಸಕರಾಗಿದ್ದಂತವರದಾರ, ತಮ್ಮೆಲ್ಲರ ವಿಶ್ವಾಸದಿಂದ ಪ್ರೀತಿಯಿಂದ ಒಂದು ಸಾಂದರ್ಭಿಕವಾಗಿ 18ರಿಂದ 23 ಒಳಗೆ ನಾನು ಕೂಡ ಕೆಲಸ ಮಾಡಿದ್ದೀನಿ. ಪೊಲೀಸರನ್ನ ಬೇಕಾದ್ರೆ ಅವ್ರು ತಿದ್ದಂಥವ್ರಿಗೆ ನೀವು ಕೇಳಿ, ಯಾರನ್ನಾದರೂ ವೈಯಕ್ತಿಕವಾಗಿ ಹಿಡಿದ ರಾಜಕೀಯ ಮುಖಂಡರನ್ನ ಏನಾರ ಕಲ್ಪನಾ ಕೊಟ್ಕೊಳ್ಳೋರ್ನ ಹಿಡಿದು ದಬ್ಬಾಳಿಕೆ ಮಾಡೋದು ಯಾರು ಹಿಂದೆ ಏನಾರ ಮಾಡ್ಯಾರನ್ನ ಅವ್ರು ಇದ್ದಂಥವ್ರಿಗೆ ಫೋನ್ ಹಚ್ಚಿ ಕೇಳ್ರಿ ನೀವು. ಆದ್ರೆ ಇವತ್ತಿನ ದಿವಸ ಯಾಕೆ ಹಿಂಗೆ ಕನ್ವರ್ಟ್ ಆಗ್ತಾ ಇದೋ ಗೊತ್ತಿಲ್ಲ. ಇದು ಸಿದ್ದೇಶ್ವರ ನಾಡಿನಲ್ಲಿ ಆಗಬಾರ್ದು. ಇವತ್ತು ನಂಬುದು ಇವ್ರದ್ದು ವೇದಿಕೆ ಮೇಲೆ ಇದ್ದಂಥವ್ರದ್ದು ಪ್ರಶ್ನೆ ಇಲ್ಲ. ನಾವು ಒಮ್ಮೆ ಶಾಸಕ ಆಗ್ಯೋ ಸಾಯೋ ತನಕ ಅದನ್ನ ನಮಗೇನು ಇದನ್ನ ರಾಜಕೀಯ ಬಿಟ್ಟು ಮತ್ತೊಂದು ದಂಧ ನಡೆಯುದಿಲ್ರಿ. ಯಾಕೆ ಒಬ್ಬರೇ ಇದ್ರು ಎಲ್ಲೇ ರೋಡ್ ಬ್ಯಾಂಕ್ ಜೊತೆ ಕಲ್ಲು ಹೋಗೋದ್ನಿಲ್ಲ ಅವರನ್ನ. ಆದ್ರೆ ಇನ್ನು ಯುವಕರು ಮುಂದಿನ ಪೀಳಿಗೆ ಅಥಣಿ ಕ್ಷೇತ್ರದಲ್ಲಿ ದಬ್ಬಾಳಿಕೆ ಆಗಬಾರ್ದು. ಒಂದು ಮಾತು ನನಗೆ ಬಹಳ ಕೆಟ್ಟ ಅನಿಸ್ತದ. ಇಲ್ಲಿ ಬಂದವರು ಅಥಣಿ ಕ್ಷೇತ್ರ ಶಿವಯೋಗಳ ಕ್ಷೇತ್ರದಾಗ ನಾಣ ಅನ್ನುವಂಥವ್ ಯಾರ ಬಾಯಿಂದ ಬಂದಿಲ್ಲ. ಇವತ್ತವರು ಸಡ್ ಹೆಂಗ್ ಹೊಡಿತಾರೆ, ಒಬ್ರು ಎದ್ನೆ ತೋರಿಸ್ತಾರೇನ ಮಾಧ್ಯಮದವರು ಸಡ್ಡು ಹೊಡಿಯೋದು ಅಷ್ಟೇ ಅಲ್ಲ, ಹಿಂಗ ಈ ಅಥಣಿ ನಂದು ಉಸುಲು ತಗೋಬೇಕಾದ್ರೆ ಅವ್ರನ್ನ ಕೇಳಿ ನೀವು ಉಸುಲು ತಗೋಬೇಕು. ಇದು ಮುಂದಿನ ದಿಕ್ಸೂಚಿ. ಅಥಣಿ ನಾಡಿನಲ್ಲಿ ನಾನು ಬಹಳ ಸ್ಪಷ್ಟವಾಗಿ ಮೊದಲು ಇತ್ತು, ಈಗ ಅತಿಯಾಗೈತಿ.
ಎಲ್ಲರಿಗೂ ಭಾವನೆ ಇದೆ, ಮಾತಾಡೋದಿಲ್ಲ, ಧೈರ್ಯ ಇಲ್ಲ. ಇನ್ನೂ ಹಲವಾರು ವಿಷಯಗಳನ್ನ ಮಾತಾಡಿದ್ರೆ ನಾವು ಭಾರತೀಯ ಜನತಾ ಪಾರ್ಟಿಯಿಂದ ಮಾತಾಡಿದಂಗೆ ಆಗ್ತದ. ಅದಕ್ಕೆ ಇಲ್ಲಿ ಪಕ್ಷಕ್ಕೆ ಸೀಮಿತ, ಫ್ಯಾಕ್ಟರಿಗೆ ಸೀಮಿತ ಇದ್ದಂಥದ್ದು ಅಷ್ಟೇ ಮಾತಾಡ್ತೀನಿ. ಈ ಫ್ಯಾಕ್ಟರಿ ಒಳಗೆ ನೀವೇನು ಗುಂಡಾಗಿರಿ ತೋರಿಸಿದಿರಿ, ದೇವರು ಆಕಾಶ ಕೊಡ್ಲಿ ಅಂತಾರಲ್ಲ, ಆಕಾಶ ಕೊಡ್ಲಿ, ದಬಾಣಿಕೆ ಮಾಡಬಹುದು. ಜನರ ಮನಸ್ಸೊಳಗ ಒಮ್ಮೆ ಬತ್ತಪ್ಪ ಅಂದ್ರ ತಾವ ಒಂದ್ ಕಡೆ ಯಾವಾಗ ಒಂದ್ ಕಡೆ ಭಾಷಣ ಮಾಡಿದ್ರಿ. ಬಬಲಾದಿ ಮುತ್ತೆಯವರು ಹೇಳಿದಂತದ್ದು ಒಂದು ಸಂದರ್ಭದೊಳಗ ಫುಲ್ ಎದ್ದೆದ್ದು ಬಡದ್ರ ಕಲ್ಲು ಪುಡಿ ಪುಡಿ ಆಕತಿ, ಕಲ್ಲು ಪುಡಿ ಪುಡಿ ಆಕತಿ. ನೀವು ಇಂಥವು ಭಾಷಣ ನೀವ ಮಾಡ್ತರಿ, ಕೆಲಸನೂ ನೀವ ಮಾಡ್ತರಿ. ಏನ ನಮಗೆ ತಿಳಿವಾತು, ತಿಳಿದ್ರು ಮಂದಿಗೆ ಅದು ಭಯ ಇತ್ತು, ತಿಳಿವಾತು. ಒಮ್ಮೊಮ್ಮೆ ಒಬ್ಬರದ ಹೆಸರು ಬೇಡ, नम्मल्ली ಕೆಲವೊಬ್ಬ ಮುಖಂಡರು ಬಹಳ ರ್ಯಾಶ್ ಅದ. मी आमदार म्हणून काम केलं आहे, पण कधीच पोलिसांवर वैयक्तिक दबाव आणलेला नाही. सिद्धेश्वर नगरीमध्ये आता दबावाचा राजकारण सुरू असल्याचा आरोप त्यांनी केला. राजशेखर हिरेमठ, KMM मराठी, बेळगाव.